ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್, ಅವರ ಥಾಟ್ಸ್, ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ಚೆಕ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಈ ಒಂದು ರೀಡಿಂಗಲ್ಲಿ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಮತ್ತು ಆ ಒಂದು ರೀಡಿಂಗ್ ರೆಸೊನೇಟ್ ಆಗ್ತಾ ಇದೆ ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ನೀವು 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಮತ್ತು ನಿಮ್ಗೇನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ನೀವು ಪರ್ಸ್ನಲ್ ರೀಡಿಂಗ್ಸ್ನ ತೊಗೋಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ಸ್ ಕರೆಂಟ್ ಎನರ್ಜೀಸ್ ಯಾವ ಥರ ಇದೆ, ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಓಕೆ, ಫಸ್ಟೇ ದ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ದ ವರ್ಲ್ಡ್ ಕಾರ್ಡ್ ಅಂತ ಅಂದರೆ ಆ ಪರ್ಸನ್ಗೆ ಅನ್ನಿಸ್ತಾ ಇದೆ ನೀವು ಅವರ ಒಂದು ಜೀವನದ ಮುಖ್ಯ ಭಾಗ, ಮತ್ತು ನೀವು ಅವರ ಒಂದು ಪ್ರಪಂಚ. ನೀವಿದ್ದರೆ ಅವರ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಾನು ಬೇರೆಯವ್ರ ಮಾತನ್ನು ಕೇಳಿಕೊಂಡು ನಿನ್ನ ಒಂದು ರಿಲೇಷನ್ಶಿಪ್ನ ಹಾಳು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸಸ್ ಅನ್ನುವಂಥದ್ದು ತುಂಬ ಆಗಿದೆ. ಈ ಪರ್ಸನ್ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ನಿಮ್ಮನ್ನು ದೂರ ಮಾಡ್ಕೊಂಡಿರೋವಂಥ ಚಾನ್ಸಸ್ ಇದೆ. ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ಈ ಒಂದು ಜೀವನದ ಜರ್ನಿಯಲ್ಲಿ ನೀವು ಅವ್ರಿಗೆ ಒಂದು ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅವರ ಒಂದು ಖುಷಿ, ಸಂತೋಷ, ನೆಮ್ಮದಿ ನೀವಾಗಿದ್ರಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅನ್ನಿಸ್ತಾ ಇದೆ. ಫುಲ್ಫಿಲ್ಮೆಂಟ್ ಅಂದರೆ ಲೈಫಲ್ಲಿ ನೀವಿದ್ದ ಒಂದು ನೀವು ಕೊಟ್ಟಂಥ ಪ್ರೀತಿ ಅಥವಾ ನೀವು ಕೊಟ್ಟಂತಹ ಒಂದು ರಿಲೇಷನ್ಶಿಪ್ ಅಥವಾ ಸ್ನೇಹ ಇನ್ಯಾರೂ ಆ ಪರ್ಸನ್ಗೆ ಕೊಡಲ್ಲ ಅನ್ನೋದು ಈ ಪರ್ಸನ್ಗೆ ಅರ್ಥ ಆಗ್ತಾ ಇದೆ. ಸೊ ನೀವು ಮತ್ತು ಅವರು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ರೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ನೀವು ಅವರ ಪ್ರಪಂಚ ಆಗಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಎಷ್ಟೇ ಸಪ್ರೇಷನ್ ಆಗಿರ್ಬೋದು, ಯಾರೇ ಬಂದಿರ್ಬೋದು, ಆ ಪರ್ಸನ್ಗೆ ಅರ್ಥ ಅಂತೂ ಆಗಿದೆ ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಈ ಪರ್ಸನ್ ಬಂದು ಸಿಂಹ ರಾಶಿ, ವೃಷಭ ರಾಶಿ, ಕುಂಭ ರಾಶಿ ಮತ್ತು ವೃಶ್ಚಿಕ ರಾಶಿ ಆಗಿರೋವಂಥ ಚಾನ್ಸಸ್ ಇದೆ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇರೋವಂಥ ಒಂದು ವ್ಯಕ್ತಿತ್ವದ ವ್ಯಕ್ತಿ ಅಂತ ಹೇಳ್ಬೋದು. ಬಿಕಾಸ್ ಅವರು ಅರ್ಥ ಆಗಿದೆ ನೀವು ಅವರ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಅವರು ನಿಮ್ಮನ್ನು ಬಿಟ್ಟು ಎಷ್ಟೇ ದೂರ ಹೋಗಿದ್ರೂ ಕೂಡ ಅವರಿಗೆ ಆ ಒಂದು ಡಿಪ್ರೆಷನಲ್ಲಿದ್ದಾರೆ, ಒಂದು ಬೇಜಾರಲ್ಲಿದ್ದಾರೆ, ಅಥವಾ ಅವರು ನಿಮ್ಮಿಂದ ದೂರ ಹೋಗಿದ್ರು ಮತ್ತೆ ವಾಪಸ್ ನಿಮ್ಮ ಹತ್ರ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ. ಎಷ್ಟೇ ಸ್ಟ್ರಗಲ್ ಇರಲಿ ಅಥವಾ ಎಷ್ಟೇ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಲಿ, ನಿಮ್ಮಿಬ್ಬರ ಮಧ್ಯ ಒಂದು ರಿಲೇಷನ್ಶಿಪ್ ಎಂಡ್ ಅನ್ನೋವಂಥದ್ದು ಆಗಿದ್ರೂ ಕೂಡ ಈ ಪರ್ಸನ್ ಮತ್ತೆ ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋವಂಥದ್ದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಒಂದು ಚೇಂಜಸ್ ಆಗಬೇಕು, ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಬೇಕು, ನಿಮ್ಮ ಲೈಫಲ್ಲಿ ಆ ಪರ್ಸನ್ ಮತ್ತೆ ವಾಪಸ್ ಬರಬೇಕು. ಮತ್ತು ಎಷ್ಟೇ ನಿಮಗೆ ಬೇಜಾರು ಮಾಡಿಸಿದ್ರು ಕೂಡ ಅದಕ್ಕೆ ಒಂದು ಸಾರಿ ಅನ್ನುವಂಥದ್ದನ್ನು ಕೇಳಬೇಕು, ನಿಮ್ಮನ್ನು ಮತ್ತೆ ಅವರ ಲೈಫಲ್ಲಿ ಪಡಿಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು ತುಂಬಾ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಇದೆ. ಅವ್ರಿನ್ನ ಓವರ್ಕಮ್ ಆಗಿಲ್ಲ, ನಿಮಗೆ ಅವರು ಕಂಪ್ಲೀಟಾಗಿ ಸರೆಂಡರ್ ಆಗಿದ್ದಾರೆ. ನಿಮ್ಮ ಮತ್ತು ಅವರ ಮಧ್ಯೆ ಥರ್ಡ್ ಪಾರ್ಟಿ ಇದ್ರೂ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮೂರನೇ ವ್ಯಕ್ತಿ ಇನ್ವಾಲ್ವ್ ಆಗಿದ್ರೂ ಕೂಡ ಈ ಪರ್ಸನ್ ಇನ್ನೂ ನಿಮ್ಮ ಬಗ್ಗೆ ನೆನಪಿಸ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ನನಗೆ ಇನ್ನೊಂದು ಅನ್ನಿಸ್ತಾ ಇರೋದು, ಕೆಲವೊಬ್ಬರಿಗೆ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿರೋವಂಥ ಚಾನ್ಸಸ್ ಇದೆ. ಅಥವಾ ನಿಮ್ಮ ವ್ಯಕ್ತಿನ ಪಡ್ಕೊಳ್ಳೋದಕ್ಕೆ ಬೇರೆ ಥರ್ಡ್ ಪಾರ್ಟಿ ಕೂಡ ಇನ್ವಾಲ್ವ್ ಆಗಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಅವರು ಬೇರೆ ಒಂದು ಪೂಜೆ ಪುನಸ್ಕಾರ ಅಥವಾ ಸ್ಪೆಲ್ಸ್ ಅಥವಾ ನಿಮ್ಮ ವ್ಯಕ್ತಿ ನಿಮಗೆ ಸಿಗದೇ ಇರೋ ಹಾಗೆ ಮಾಡಿದ್ದಾರೆ ಯಾರೋ ಇಲ್ಲಿ ಅಂತ ಅಂದ್ಬಿಟ್ಟು ಅನ್ನಿಸ್ತಾ ಇದೆ. ಈ ಪರ್ಸನ್ ನಿಮ್ಮಿಂದ ದೂರ ಆಗಲಿ ಅಥವಾ ನಿಮ್ಮ ಮತ್ತು ಅವರ ಮಧ್ಯೆ ಇರುವಂಥ ರಿಲೇಷನ್ಶಿಪ್ ಎಂಡ್ ಆಗಲಿ ಅಂತ ಅಂದ್ಬಿಟ್ಟು ಯಾರೋ ಅವರ ಒಂದು ಕೈ ಚಳಕನ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತೋರಿಸಿದ್ದಾರೆ. ಅಂದರೆ ಥರ್ಡ್ ಪಾರ್ಟಿ ಯಾರೋ ತುಂಬ ಸ್ಟ್ರಾಂಗ್ ಆಗಿ ನಿಂತಿದ್ದಾರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ನಿಮ್ಮ ಪರ್ಸನ್ ಅಷ್ಟು ಇಷ್ಟಪಡ್ತಿದ್ದವರು ಆಲ್ ಆಫ್ ಎ ಸಡನ್ ಅವರು ನಿಮ್ಮನ್ನು ದೂರ ಆಗಿದ್ದಾರೆ ಅಂದರೆ ಪ್ಲೀಸ್ ಯೋಚನೆ ಮಾಡಿ. ಮೇ ಬಿ ಇಲ್ಲಿ ಯಾವುದಾದ್ರೂ ಒಂದು ಪೂಜೆ ಪುನಸ್ಕಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್, ವಶೀಕರಣ, ತಂತ್ರ ಮಂತ್ರ, ಯಂತ್ರ ಈ ಥರ ಯೂಸ್ ಮಾಡಿಕೊಂಡು ನಿಮ್ಮ ಪರ್ಸನ್ನ ನಿಮ್ಮಿಂದ ದೂರ ಮಾಡಿರೋವಂಥ ಚಾನ್ಸಸ್ ಇದೆ. ಓಕೆ, ಸೊ ಪೇಜ್ ಆಫ್ ಸ್ವಾರ್ಡ್ ಬರ್ತಾ ಇರೋದ್ರಿಂದ ಈ ಪರ್ಸನ್ ನಿಮ್ಮ ಬಗ್ಗೆ ಇನ್ನೂ ಕ್ಯೂರಿಯಾಸಿಟಿ ಇದೆ, ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮನ್ನು ಬಿಟ್ಟು ಅವ್ರು ಇನ್ನೂ ಮೂವ್ ಆನ್ ಆಗಿಲ್ಲ, ಅವರ ಒಂದು ಕಾಲು ಹಿಂದೆನೇ ಇದೆ ನೋಡಿ. ಸೊ ನೀವು ಅವರ ಎಕ್ಸ್ ಆಗಿದ್ದರೆ ನಿಮ್ಮ ಬಗ್ಗೆ ಆ ಪರ್ಸನ್ ಯೋಚನೆ ಮಾಡ್ತಿದ್ದಾರೆ, ಇನ್ನೂ ಕ್ಯೂರಿಯಾಸಿಟಿ ಇದೆ ನಿಮ್ಮ ಕಡೆ, ಅವ್ರು ಇನ್ನೂ ತಿರುಗಿ ನೋಡ್ತಿದ್ದಾರೆ. ಅಂದರೆ ನೀವಿಬ್ಬರು ನಡ್ಕೊಂಡಿರೋ ಅಂತಹ ದಿನಗಳು ಅಥವಾ ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಫೀಲಿಂಗ್ಸ್ ಆಗಿರ್ಬೋದು, ಅಥವಾ ನೀವಿಬ್ಬರು ನಡ್ಕೊಳ್ತಾ ಇದ್ದಂತಹ ಒಂದು ಡೇಸ್ ಆಗಿರ್ಬೋದು, ಅದನ್ನು ಈ ಪರ್ಸನ್ ಇನ್ನೂ ಮೆಲ್ಕ್ ಆಗ್ತಾ ಇದ್ದಾರೆ, ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಈ ಪರ್ಸನ್ ಬಂದು AMFLEPSRKC
ಈ ಒಂದು ಅಕ್ಷರದವ್ರು ಆಗಿರ್ತಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಆ್ಯಂಡ್ ಅಗೇನ್ ಹ್ಯಾಂಡ್ ಮ್ಯಾನ್ ಬರ್ತಾ ಇದೆ. ಹ್ಯಾಂಡ್ ಮ್ಯಾನ್ ಅಂತ ಅಂದರೆ ಈ ಪರ್ಸನ್ ಇನ್ನೂ ಪಾಸ್ಟಲ್ಲೇ ಇದ್ದಾರೆ. ಅವರು ನಿಮಗೋಸ್ಕರ ಸರೆಂಡರ್ ಆಗಿದ್ದಾರೆ. ನಿಮ್ಮಿಂದ ಅವರು ಮೂವ್ ಆನ್ ಆಗ್ತಾ ಇಲ್ಲ. ಅವ್ರಿಗೆ ಸಿಚುವೇಶನ್ ನಿಮ್ಮ ಹತ್ರ ಬರೋ ಥರ ಆಗ್ತಾ ಇಲ್ಲ ಅಷ್ಟೇ. ಆದರೆ ಅವರು ನಿಮ್ಮನ್ನೇನು ಕಂಪ್ಲೀಟಾಗಿ ಸ್ಯಾಕ್ರಿಫೈಸ್ ಮಾಡಿಲ್ಲ. ಅವ್ರು ಇನ್ನೂ ನಿಮ್ಮ ಮೇಲೆ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದು ಇಟ್ಕೊಂಡಿದ್ದಾರೆ. ಬಟ್ ನಾನು ಆಲ್ರೆಡಿ ಹೇಳ್ದಂಗೆ ನಿಮ್ಮಿಬ್ಬರ ಮಧ್ಯೆ ಯಾವುದೋ ವ್ಯಕ್ತಿಯಿಂದ ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಒಂದು ಬ್ಲಾಕೇಜ್ ಆಗ್ತಾ ಇದೆ ಅಂತ ಹೇಳ್ಬೋದು. ಅದರಿಂದ ಈ ಪರ್ಸನ್ ನಿಮ್ಮ ಹತ್ರ ಬರೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ 8 ಆಫ್ ಕಪ್ಸ್ ಮತ್ತು ಡೆತ್ ಕಾರ್ಡ್ ಒಟ್ಟೊಟ್ಟಿಗೆ ಬಂದಾಗ ನಿಮ್ಮಿಂದ ಯಾರೋ ರಿಲೇಷನ್ಶಿಪ್ನ ದೂರ ಮಾಡೋದಕ್ಕೆ, ನಿಮ್ಮ ವ್ಯಕ್ತಿನ ದೂರ ಮಾಡೋದಕ್ಕೆ ಯಾರ್ದೋ ಇನ್ವಾಲ್ವ್ಮೆಂಟ್ ಅನ್ನೋವಂಥದ್ದಂತೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಬಟ್ ಈ ಪರ್ಸನ್ಗೆ ಇನ್ನೂ ಫೀಲಿಂಗ್ಸ್ ಇದೆಯಾ? ಆ ಥರ ಮಾಡಿದ್ಮೇಲೂ ಈ ಪರ್ಸನ್ಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಅಂತ ಅಂದರೆ ಡೆಫಿನೆಟ್ಲಿ ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ಅವ್ರಿಗೆ ಮೇ ಬಿ ನೀವು ರೊಮ್ಯಾಂಟಿಕ್ ಆಗಿರ್ಬೋದು, ಅಥವಾ ನೀವು ಅವ್ರ ಜೊತೆ ಬಿಹೇವ್ ಮಾಡಿರೋ ರೀತಿ ಆಗಿರ್ಬೋದು, ಅಥವಾ ನೀವು ಅವ್ರು ತೋರಿಸಿದ ಕೇರ್ ಕನ್ಸರ್ನ್ ಆಗಿರ್ಬೋದು, ಅಥವಾ ನೀವು ಆ ಪರ್ಸನ್ಗೆ ತೋರಿಸ್ತಿದ್ದಂತಹ ಈ ಹೆಲ್ಪಿಂಗ್ ನೇಚರ್ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಅದನ್ನು ಈ ಪರ್ಸನ್ ಇನ್ನೂ ನೆನಪಿಸ್ಕೊಳ್ತಾ ಇದ್ದಾರೆ. ಆದರೆ ಅವ್ರಿಗೆ ಬರೋಕ್ಕಾಗ್ತಾ ಇಲ್ಲ ಅಷ್ಟೇ ಹೊರತು ಆ ಪರ್ಸನ್ ಮಾತ್ರ ಡೆಫಿನೆಟ್ಲಿ ಬರಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ತಾ ಇದ್ದಾರೆ. ಅವರ ಒಂದು ಫೀಲಿಂಗ್ಸ್ ಅನ್ನೋವಂಥದ್ದು ಡೇ ಬೈ ಡೇ ಸ್ಟ್ರಾಂಗೇ ಆಗ್ತಾ ಇದೆ. ಅವರು ಯಾರೇ ಎಷ್ಟೇ ನಿಮ್ಮ ರಿಲೇಷನ್ಶಿಪ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಈ ಪರ್ಸನ್ ನಿಮ್ಮ ಲೈಫಲ್ಲಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಸೊ ಥರ್ಡ್ ಪಾರ್ಟಿ ಎನರ್ಜಿ ಏನಾದರೂ ಇದ್ದರೆ, ಅಥವಾ ನಿಮ್ಮ ಪರ್ಸನ್ ಸಡನ್ನಾಗಿ ಏನಾದರೂ ಚೇಂಜ್ ಆಗಿದ್ದರೆ ಕೇರ್ಫುಲ್ ಆಗಿರಿ. ನಿಮ್ಮ ಪರ್ಸನ್ ನಿಮ್ಮ ಮೇಲೆ ಇನ್ನೂ ಇಂಟ್ರೆಸ್ಟ್ ಇದೆ, ಬಟ್ ಬೇರೆ ವ್ಯಕ್ತಿಗಳಿಂದ ನಿಮ್ಮ ಪರ್ಸನ್ ಬರ್ತಾ ಇಲ್ಲ. ಓಕೆ, ಸೊ ಯಾಕೆಂದರೆ ಎನರ್ಜಿ ಸ್ವಲ್ಪ ಕಾರ್ಡಿಂದ ಕಾರ್ಡಿಗೆ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ಎನರ್ಜಿ ಸ್ವಲ್ಪ ನೆಗೆಟಿವ್ ಆಗಿದೆ ಇಲ್ಲಿ ಅಂತ ಅಂದ್ಬಿಟ್ಟು. ಓಕೆ, ಸೊ ನೀವು ಈ ಪರ್ಸನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ಬೋದು, ಅಥವಾ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಈ ಪರ್ಸನ್ ಬರ್ಬೋದು, ಆದರೂ ನನ್ನ ಲೈಫಲ್ಲಿ ಎಲ್ಲನೂ ಇದೆ, ಆದರೆ ಈ ಪರ್ಸನ್ ಇಲ್ಲ. ಈ ಪರ್ಸನ್ ಇಲ್ಲದೆ ಇರೋ ಅಂಥ ಜೀವನಾನ ಇವ್ರು ಮತ್ತೆ ವಾಪಸ್ ಬರಲಿ, ಇವ್ರು ನನ್ನ ಜೊತೆ ಮಾತಾಡಲಿ, ಇವ್ರು ಇದ್ದರೆ ನನ್ನ ಜೀವನದಲ್ಲಿ ಎಲ್ಲನೂ ಇದ್ದಂಗೆ, ನಾನು ಸೆಲ್ಫ್ ಸಫಿಷಿಯೆಂಟ್ ಆಗಿರ್ತೀನಿ, ನಾನು ನೆಮ್ಮದಿ ಆಗಿರ್ತೀನಿ, ನಾನು ಖುಷಿಯಾಗಿರ್ತೀನಿ, ಆದಷ್ಟು ಬೇಗ ಈ ಪರ್ಸನ್ ನನ್ನ ಲೈಫ್ಗೆ ವಾಪಸ್ ಬರಲಿ ಅಂತ ಅಂದ್ಬಿಟ್ಟು ನೀವು ಫೀಲ್ ಮಾಡ್ತಿದ್ದೀರಾ. ಅವರು ಯಾರ ಜೊತೆನೇ ಇರಲಿ, ಅವರು ಥರ್ಡ್ ಪಾರ್ಟಿ ಜೊತೆನೂ ಇರಲಿ, ಈ ಪರ್ಸನ್ ಮಾತ್ರ ಇಂಡಿಪೆಂಡೆಂಟ್ ಆಗೇ ಇದ್ದಾರೆ. ಕಂಪ್ಲೀಟಾಗಿ ಮೂರನೇ ವ್ಯಕ್ತಿಗೆ ಅವರು ಸರೆಂಡರ್ ಆಗಿಲ್ಲ. ಅವರು ಮೂರನೇ ವ್ಯಕ್ತಿ ಜೊತೆ ಇದ್ರೂ ಕೂಡ ಅವರಲ್ಲಿ ಇಂಡಿಪೆಂಡೆಂಟ್ ಆಗೇ ಇದ್ದಾರೆ. ಅವರ ಜೀವನನ ಅವರೇ ನಡೆಸ್ತಿದ್ದಾರೆ. ಅಲ್ಲಿ ಸಿಗ್ತಾ ಇರೋವಂಥ ಪ್ರೀತಿ ಅವ್ರಿಗೆ ಅದು ಪ್ರೀತಿ ಅಂತ ಅನ್ನಿಸ್ತಾ ಇಲ್ಲ. ಸೊ ಅವ್ರಿಗೆ ಅರ್ಥ ಆಗ್ತಿದೆ, ಅವರ ಸಿಚುವೇಶನ್ನ ಯಾರೋ ಅಡ್ವಾಂಟೇಜ್ ಆಗಿ ತೊಗೊಳ್ತಿದ್ದಾರೆ. ಈಗ ಅವ್ರು ಏನಾದರೂ ಆಲ್ರೆಡಿ ಮ್ಯಾರಿಡ್ ಆಗಿ ಅವರು ಸಿಂಗಲ್ ಆಗಿದ್ದರೆ ಓಕೆ, ಅವರು ಸಿಂಗಲ್ ಅಂತ ಅಂದ್ಬಿಟ್ಟು ಯಾರೋ ಸಿಚುವೇಶನ್ನ ಅಡ್ವಾಂಟೇಜ್ ಆಗಿ ತೊಗೊಳ್ತಿರ್ಬೋದು. ಅಥವಾ ಅವರು ಚೆನ್ನಾಗಿದ್ದಾರೆ, ಅವ್ರಿಗಿನ್ನ ಮದುವೆ ಆಗಿಲ್ಲ ಅಂತ ಅಂದರೆ ಹುಡುಗನೋ ಚೆನ್ನಾಗಿದ್ದಾರೆ ಅಂತ ಅಡ್ವಾಂಟೇಜ್ ಆಗಿ ತೊಗೊಳ್ತಿದ್ದಾರೆ ಅಂತ ಇವ್ರಿಗೆ ಗೊತ್ತಾಗ್ತಾ ಇದೆ. ಇವರ ಒಂದು ಸಂದರ್ಭನ ಬೇರೆಯವ್ರು ಯಾರೋ ಅಡ್ವಾಂಟೇಜ್ ಆಗಿ ತೊಗೊಳ್ತಾ ಇರೋದು ಈ ವ್ಯಕ್ತಿಗೆ ಅರ್ಥ ಆಗ್ತಾ ಇದೆ. ಆದರೆ ನೀವು ಆ ವ್ಯಕ್ತಿನ ಅಷ್ಟು ಅಡ್ವಾಂಟೇಜ್ ಆಗಿ ತೊಗೊಳ್ಳಿಲ್ಲ. ನೀವು ಅವರ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡಿದ್ರಿ, ಅವ್ರನ್ನ ನೀವು ಅರ್ಥ ಮಾಡ್ಕೊಂಡ್ರಿ, ಅವ್ರಿಗೆ ಫಿನಾನ್ಷಿಯಲಿ ಹೆಲ್ಪ್ ಮಾಡಿದ್ರಿ, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಹೆಲ್ಪ್ ಮಾಡಿದ್ರಿ, ಅಥವಾ ನೀವು ಅವ್ರ ಲೈಫಲ್ಲಿ ತುಂಬಾ ಹೆಲ್ಪ್ ಅನ್ನೋವಂಥದ್ದು ಯಾವ ಲೆವೆಲ್ಗೆ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಅವ್ರಿಗೆ ನೀವು ದುಡ್ಡು ಅನ್ನೋವಂಥದ್ದನ್ನು ಕೊಟ್ಟಿದ್ದೀರಾ, ಅಷ್ಟು ಹೆಲ್ಪ್ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೆ ಗೊತ್ತಿದೆ. ಸೊ ಅದರಿಂದ ಆಗಿ ಈ ಪರ್ಸನ್ ಈಗಲೂ ಕೂಡ ಫೀಲ್ ಮಾಡ್ತಿದ್ದಾರೆ ನೀವು ರೈಟ್ ಪರ್ಸನ್ ಅಂತ ಅಂದ್ಬಿಟ್ಟು. ಆ್ಯಂಡ್ ನೀವು ಅವ್ರಿಗೆ ಪ್ರೀತಿನ ಆಫರ್ ಮಾಡ್ತಾ ಇದ್ದೀರಾ, ಬಟ್ ಆ ಪರ್ಸನ್ಗೆ ಇಂಟ್ರೆಸ್ಟ್ ಇದ್ರೂ ಕೂಡ ಅವರು ಟೈಟ್ ಕಟ್ಕೊಂಡಿದ್ದಾರೆ. ಬಿಕಾಸ್ ಅವ್ರಿಗೆ ಬೇರೆಯವರು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅಥವಾ ರೂಲ್ಸ್ ಅಥವಾ ಕೆಲವೊಂದು ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ ಈ ಪರ್ಸನ್ನು ನಿಮ್ಮನ್ನು ದೂರ ಮಾಡ್ಕೊಳ್ಳೋ ಹಂಗೆ ಆಗ್ತಾ ಇರೋ ಥರ ಈ ಪರ್ಸನ್ ಬಿಹೇವ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ನಿಮ್ಮ ಮೇಲೆ ಎಷ್ಟೇ ಕ್ಯೂರಿಯಾಸಿಟಿ ಇರಲಿ, ನಿಮ್ಮನ್ನೇ ಚೂಸ್ ಮಾಡಬೇಕು ಅನ್ನೋ ಅಂಥದ್ದು ಇದ್ರೂ ಕೂಡ ಬೇರೆ ಒಂದು ವ್ಯಕ್ತಿಗಾಗಿ ಈ ಪರ್ಸನ್ ನಿಮ್ಮ ಕಡೆ ಇಂಟ್ರೆಸ್ಟ್ ಅನ್ನೋವಂಥದ್ದು ತೋರಿಸ್ತಾ ಇರೋ ಹಂಗೆ ಆಗ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅಂದರೆ ಈ ಪರ್ಸನ್ಗೆ ನಿಮ್ಮ ಜೊತೆ ಜೀವನನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಷ್ಟ ಇದೆ, ನಿಮ್ಮ ಜೊತೆ ಅವರು ನೆಮ್ಮದಿಯಾಗಿದ್ದೆ, ಖುಷಿಯಾಗಿದ್ದೆ, ನಿಮ್ಮ ಜೊತೆ ಇದ್ದಾಗ ಹೊರಗಡೆ ಟ್ರಾವೆಲ್ ಮಾಡ್ತಾ ಇದ್ದೆ, ಅಥವಾ ನಾನು ಪ್ರಪಂಚನ ತುಂಬ ಖುಷಿಯಾಗಿ ನೋಡ್ತಾ ಇದ್ದೆ, ಬಟ್ ಈಗ ನಾನು ಆ ಥರ ಇರೋದಕ್ಕೆ ಆಗ್ತಾ ಇಲ್ಲ, ಬಟ್ ನಿನ್ನ ಜೊತೆ ಇದ್ದಾಗ ನಾನಿದ್ದಂಥ ಖುಷಿ, ಸಂತೋಷ, ನೆಮ್ಮದಿ ಇನ್ನೆಲ್ಲೂ ಸಿಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಈ ಒಂದು ರಿಲೇಷನ್ಶಿಪ್ ಸ್ವಲ್ಪ
ಚಾಲೆಂಜಿಂಗ್ ಆಗಿದೆ ಅಂತ ಅವ್ರಿಗೂ ಗೊತ್ತು. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ನೀವು ಬೇರೆ ಬೇರೆ ಒಂದು ಸ್ಟಿಕ್ಸ್ ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ನೀವು ಈ ಪರ್ಸನ್ನ ಪಡೆಯೋದಕ್ಕೆ ಎಷ್ಟು ಟ್ರೈ ಮಾಡ್ತಿದ್ದೀರೋ ನಿಮ್ಮನ್ನು ಹಾಳು ಮಾಡೋದಕ್ಕೆ ಅಷ್ಟೇ ಒಂದು ಎನರ್ಜೀಸ್ಗಳು ಅಥವಾ ಅಷ್ಟೇ ಪರ್ಸನ್ಗಳು ಇದ್ದಾರೆ. ಸೊ ಈ ರಿಲೇಷನ್ಶಿಪ್ಪು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಅಂತ ಅಂದ್ಬಿಟ್ಟು ಆ ಪರ್ಸನ್ಗೂ ಕೂಡ ಅರ್ಥ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಈ ಪರ್ಸನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳೋಂಗಿದ್ರೆ ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಥರ್ಡ್ ಪಾರ್ಟಿಗೆ ರಿಮೂವ್ ಮಾಡ್ಸಂಗಿದ್ರೆ ಥರ್ಡ್ ಪಾರ್ಟಿ ರಿಮೂವ್ ಮಾಡಿಸ್ಕೊಳ್ಳಿ. ಅಥವಾ ಮ್ಯಾನಿಫೆಸ್ಟೇಷನ್ ಮಾಡೋಂಗಿದ್ರೆ ಮ್ಯಾನಿಫೆಸ್ಟೇಷನ್ ಮಾಡಿಸಿ. ಬಿಕಾಸ್ ಈ ಪರ್ಸನ್ ಆಗಿ ಇರೋದಕ್ಕೆ ಬೇರೆ ವ್ಯಕ್ತಿಗಳು ಬಿಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಕಾಣಿಸ್ತಾ ಇರೋ ಅಂಥದ್ದು. ಓಕೆ, ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಹಾಗೆ ನಿಮ್ಗೇನಾದರೂ ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಅಥವಾ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ ಬೇಕು ಅಂತ ಇದ್ದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ ಬಂದು ನಿಮ್ಮ ಪಾರ್ಟ್ನರ್ ಹತ್ರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಕಮ್ಯುನಿಕೇಷನ್, ನೀವಿಬ್ಬರು ದೂರ ಇದ್ದೀರಾ, ಅವ್ರ ಬಗ್ಗೆ ನಿಮ್ಗೇನು ಗೊತ್ತಾಗ್ತಾ ಇಲ್ಲ ಅಂತ ಇದ್ದರೆ ನೀವು ರೋಸ್ ಕ್ವಾರ್ಟ್ಸ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಇದ್ರ ಕಾಸ್ಟ್ ಬಂದು 650 ಆಗುತ್ತೆ. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೆರಿಯರ್ ಗ್ರೋತ್ ಇಲ್ಲ, ಬಿಸ್ನೆಸ್ ಲಾಸ್ ಆಗ್ತಾ ಇದೆ, ಅಥವಾ ಜಾಬ್ ಸಿಗ್ತಾ ಇಲ್ಲ, ಸಾಲ ಜಾಸ್ತಿ ಆಗ್ತಾ ಇದೆ, ಈ ಥರ ಏನಾದರೂ ಇದ್ದರೆ ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ನೀವು ವೇರ್ ಮಾಡ್ಬೋದು. ಆ್ಯಂಡ್ ಇದು ಆ್ಯಕ್ಚುಲಿ ನಾನು ಎಷ್ಟೊಂದು ಜನ ಕ್ಲೈಂಟ್ಸ್ಗೆ ಈ ಒಂದು ಬ್ರೇಸ್ಲೆಟ್ನ ಕೊಟ್ಟಿದ್ದೀನಿ. ಜಾಬ್ ಸಿಕ್ಕದೇ ಇರೋರು ಕೂಡ ಈ ಒಂದು ಬ್ರೇಸ್ಲೆಟ್ನ ಹಾಕ್ಕೊಂಡ್ರೆ ಅವ್ರಿಗೆ ಇಮಿಡಿಯೇಟಾಗಿ ಜಾಬ್ ಅನ್ನುವಂಥದ್ದು ಆಗ್ತಾ ಇದೆ. ಇಂಟರ್ವ್ಯೂಸ್ಗೆ ಕಾಲ್ಸ್ ಬರ್ತಾ ಇದೆ, ಅವರು ಕೂಡ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಜಾಬ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ನೀವು ಕೂಡ ಈ ಒಂದು ಮನಿ ಅಟ್ರಾಕ್ಷನ್ ಬ್ರೇಸ್ಲೆಟ್ನ ವೇರ್ ಮಾಡ್ಬೋದು. ಸೊ ಇದೆರಡು ಬ್ರೇಸ್ಲೆಟ್ ಬೇಕು ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿ ಈ ಒಂದು ಬ್ರೇಸ್ಲೆಟ್ನ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.